ಈಗ 7 ಜನ್ಮಕ್ಕೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ, ನೀನು ನನ್ನ ಜೊತೆ ಇರಬೇಕು ಅಂತ ಪ್ರೀತಿಸಿದಂಥ ಇಬ್ಬರು ಪ್ರೇಮಿಗಳು ಸಡನ್ನಾಗಿ ಬ್ರೇಕಪ್ ಆಗ್ಬಿಟ್ಟು ದೂರ ಆಗ್ಬಿಡ್ತಾರೆ. ಒಂದು ಸಣ್ಣ ಜಗಳಕ್ಕೆ ಪಟ್ ಅಂತ ಬ್ರೇಕಪ್ ಆಗ್ಬಿಡತ್ತೆ. ನಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ, ಅನ್ಫಿನಿಶ್ಡ್ ಕರ್ಮ ಅನ್ನೋದನ್ನ ನಾವು ಅವ್ರನ್ನ ನೋಡೋದೇ ಇಲ್ವೇನೋ. ಅಂತ ವ್ಯಕ್ತಿಗಳು ಬ್ರೇಕಪ್ ಆದ್ರೆ ಅಥವಾ ಡಿವೋರ್ಸ್ ಆದ್ರೆ ಅನ್ಫಿನಿಶ್ಡ್ ಕರ್ಮ ಇದ್ರೆ ಐದರ್ ದೇ ವಿಲ್ ಕಮ್ ಬ್ಯಾಕ್ ಆಫ್ಟರ್ 10-20 ಇಯರ್ಸ್ ಆರ್ ಮುಂದಿನ ಜನ್ಮದಲ್ಲಿ ಕೂಡ ಬರ್ಬೋದು. ಆಸೆ ಅನ್ನೋದು ನನ್ನ ಕರ್ಮದಲ್ಲಿ ಇದೆ, ನಾನು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಕರ್ಮ. ಮರಳಿ ಅದನ್ನ ವಾಪಸ್ ಪಡಿತೀನಿ. ಪಾಠ ಕಲಿತು ಅಂತಂದ್ರೆ ಮುಗೀತು, ಅಲ್ಲಿಗೆ ಆ ಕರ್ಮ ಫಿನಿಶ್ ಅಂತ ಅರ್ಥ. ಈ ಮದುವೆ ಅಂತಕ್ಕಂಥದ್ದು ಓಕೆ, ನನಗೆ ಇಷ್ಟ ಬಂತು, ನಾನು ಅವಾಗ ಯಾರನ್ನು ಬೇಕೋ ನೋಡಿ ಮದುವೆ ಆಗ್ತೀನಿ ಅನ್ನೋದ, ಅಥವಾ ಅದೊಂದು ಕಾರ್ಮಿಕ್ ಬಾಂಡ್? ಅದು ಮದುವೆ ಅನ್ನೋದು ಈಗ ಕೆಲವೊಂದ್ಸಾರಿ ಈ ಬ್ರೇಕಪ್ಸ್ ಏನಿರುತ್ತಲ್ಲ, ಈಗ 7 ಜನ್ಮಕ್ಕೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ, ನೀನು ನನ್ನ ಜೊತೆ ಇರಬೇಕು ಅಂತ ಪ್ರೀತಿಸಿದಂಥ ಇಬ್ಬರು ಪ್ರೇಮಿಗಳು ಅಥವಾ ಸಪ್ತಪದಿ ತೊಳೆದು ಜೀವನ ಸಾಗಿಸ್ಬೇಕಾದಂಥ ಗಂಡ ಹೆಂಡರು ಸಡನ್ನಾಗಿ ಬ್ರೇಕಪ್ ಆಗ್ಬಿಟ್ಟು ದೂರ ಆಗ್ಬಿಡ್ತಾರೆ. ಆ ಪ್ರಾಮಿಸಸ್ ಎಲ್ಲ ಏನಿತ್ತಲ್ಲ ಅದೆಲ್ಲ ಒಂಥರ ಬ್ರೇಕ್ ಮಾಡ್ದಂಗೆ. ಈ ಅನ್ಫಿನಿಶ್ಡ್ ಕರ್ಮ ಅಂತ ಏನು ಕರಿತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಗಂಡನ ಜೊತೆ ಒಂದು ಹೆಣ್ಮಗಳಿಗೆ ಮದುವೆ ಮಾಡಿ ಒಂದು ಗಂಡನ ಜೊತೆ ಮದುವೆ ಮಾಡಿ ಕಳಿಸಿದ್ರೆ ಅವನ ಜೊತೆ ಆಕೆ ಏನೆಲ್ಲ ಅನುಭವಿಸ್ತಾಳಲ್ಲ ಅದೆಲ್ಲ ಕರ್ಮ. ಆ ಕರ್ಮನ ಖಾಲಿ ಮಾಡ್ಕೋತಾ ಬರ್ತಾಳೆ. ಕೆಲವೊಂದ್ಸಾರಿ ಇಲ್ಲ ಉಳಿಯೋದೇ ಇಲ್ಲ ಅಂತ ಎಸ್ಕೇಪ್ ಆಗ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ, ಯಾರ ಜೊತೆಗಾದ್ರೂ ಸರಿ. ಆ ಅನ್ಫಿನಿಶ್ಡ್ ಕರ್ಮ ಇರುತ್ತಲ್ಲ ಅದು ಮುಂದೆ ಟ್ರಬಲ್ ಮಾಡುತ್ತಾ? ಕರೆಕ್ಟ್. ನೀವು ಹೇಳಿದ ಇವಾಗ ಕೆಲವೊಬ್ರು ಹಿಂಗ್ ಬರ್ತಾರೆ, ಪಟ್ಟಂತ ಕನೆಕ್ಷನ್ ಹೋಗ್ಬಿಡತ್ತೆ. 6 ತಿಂಗಳು ಗರ್ಲ್ ಫ್ರೆಂಡ್ ಇರ್ತಾರೆ, 6 ತಿಂಗಳು ಬಾಯ್ ಫ್ರೆಂಡ್ ಇರ್ತಾರೆ. ಏನೋ ಆಗ್ಬಿಟ್ಟು ಒಂದು ಸಣ್ಣ ಜಗಳಕ್ಕೆ ಪಟ್ ಅಂತ ಬ್ರೇಕಪ್ ಆಗ್ಬಿಡತ್ತೆ. ಅಂಡ್ ಆ ಬ್ರೇಕಪ್ ಆಗಿದ ತಕ್ಷಣ ಅವ್ರದ್ದು ಪ್ರೀತಿ ಅನ್ಫಿನಿಶ್ಡ್ ಇತ್ತು. ಈಗ ಒಬ್ರು ದೇ ವಿಲ್ ಬಿ ವಾಂಟಿಂಗ್ ದಟ್ ಕನೆಕ್ಷನ್ ಅಗೇನ್, ಅಥವಾ ಇಬ್ರು ಬಿಟ್ರು, ಅದು ಏನಾಯ್ತು ಹಂಗಾರೆ ಯಾಕೆ ಸಿಕ್ಕಿದ್ರು ಅಂತ ಕ್ವಶನ್ಸ್ ಇರತ್ತೆ. ಇವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ, ಆಮೇಲೆ ನಾವು ಯಾವತ್ತೂ ಅವರನ್ನ ಮತ್ತೆ ಆ ಅನ್ಫಿನಿಶ್ಡ್ ಕರ್ಮ ಅನ್ನೋದನ್ನ ನಾವು ಅವ್ರನ್ನ ನೋಡೋದೇ ಇಲ್ವೇನೋ. ಅಂತ ವ್ಯಕ್ತಿಗಳು ಬ್ರೇಕಪ್ ಆದ್ರೆ ಅಥವಾ ಡಿವೋರ್ಸ್ ಆದ್ರೆ ಅಥವಾ ಅನ್ಫಿನಿಶ್ಡ್ ಕರ್ಮ ಇದ್ರೆ ಐದರ್ ದೇ ವಿಲ್ ಕಮ್ ಬ್ಯಾಕ್ ಆಫ್ಟರ್ 10-20 ಇಯರ್ಸ್ ಆರ್ ಮುಂದಿನ ಜನ್ಮದಲ್ಲಿ ಕೂಡ ಬರ್ಬೋದು. ಅಥವಾ ನಮ್ಮ ಸೋಲ್ ಕಾಂಟ್ರಾಕ್ಟ್ ಮುಗ್ದಿದ್ರೆ, ಅಂದ್ರೆ ನನಗೆ ಆ ಅನ್ಫಿನಿಶ್ಡ್ ಏನಿತ್ತು ಬ್ರೇಕಪ್ ಆಗಿದ ತಕ್ಷಣ ನನಗೆ ಸಹನೆ ಇರಲಿಲ್ಲ, ನನ್ನ ಸಹನೆ ಸಿಗೋವರೆಗೂ, ನನ್ನ ಸಹನೆನ ಟ್ರಿಗರ್ ಮಾಡಿ ಮಾಡಿ ಇಂಪೇಷಂಟ್ ಆಗೋವರೆಗೂ ಒಂದು ವ್ಯಕ್ತಿ ಬರ್ತಾನೆ ಇರ್ತಾರೆ ನನ್ನ ಜೀವನದಲ್ಲಿ. ನಾನು ಸಹನೆ ಕಲ್ತ್ಬಿಟ್ನಪ್ಪ. ಈ ಬ್ರೇಕಪ್ ಆಗಿದ ತಕ್ಷಣ ನಾನು 6 ತಿಂಗಳು ಯಾರನ್ನು ಮತ್ತೆ ಡೇಟ್ ಮಾಡ್ದಲೆ, ಯಾರನ್ನು ಮತ್ತೆ ಪಾರ್ಟ್ನರ್ ಮಾಡ್ಕೊಳ್ದಲೆ, ನನ್ನ ಸಹನೆ ಮತ್ತೆ ನನ್ನ ವ್ಯಕ್ತಿತ್ವದ ಮೇಲೆ ನಾನು ವಿಕಸನದ್ದು ಏನೋ ಒಂದು ರಿಜಿಸ್ಟರ್ ಮಾಡ್ಕೊಂಡೆ, ಎನ್ರೋಲ್ ಮಾಡ್ಕೊಂಡೆ, ಒಳ್ಳೆ ಪರ್ಸನ್ ಆಗಿದ್ದೀನಿ, ಮೆಡಿಟೇಷನ್ ಮಾಡ್ಕೊಂಡು ಸೂಪರ್ ಆಗಿ ನಾನು ಪೇಷನ್ಸ್ ಕಲಿತೆ ಅಂದ್ರೆ ಮುಗೀತು. ಅಲ್ಲಿಗೆ ಆ ಸೋಲ್ ಕಾಂಟ್ರಾಕ್ಟ್ ಅಥವಾ ಆ ವ್ಯಕ್ತಿ ನನಗೆ ಏನು ಬಂದು ಮಾಡಬೇಕಿತ್ತು ಅದು ಮುಗೀತು. ಅಲ್ಲಿಗೆ ಆ ಅನ್ಫಿನಿಶ್ಡ್ ಲವ್ ಅಂತ ಏನಿದೆ ಅಲ್ಲಿಗೆ ಮುಗೀತು. ಮುಗ್ದಿಲ್ಲಪ್ಪ, ಐ ಆಮ್ ಸ್ಟಿಲ್ ಇಂಪೇಷಂಟ್, ಐ ವಿಲ್ ಅಗೇನ್ ಅಟ್ರಾಕ್ಟ್ ದ ಸೇಮ್ ಪರ್ಸನ್ ಮೇ ಬಿ ಆಫ್ಟರ್ 10-20 ಇಯರ್ಸ್ ಅಗೇನ್ ಆರ್ ನೆಕ್ಸ್ಟ್ ಲೈಫ್ ಅಗೇನ್ ಟು ಫುಲ್ಫಿಲ್ ದಟ್ ಲವ್. ಮತ್ತೆ ಆಸೆ ಅನ್ನೋದು ನನ್ನ ಕರ್ಮದಲ್ಲಿ ಇದೆ, ನಾನು ಮತ್ತೆ ಮತ್ತೆ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಕರ್ಮ. ಸೊ ನಾನು ಅದನ್ನ ಮತ್ತೆ ಮರಳಿ ಅದನ್ನ ವಾಪಸ್ ಪಡಿತೀನಿ. ಅದು ಇಲ್ಲಪ್ಪ ಕಟ್ಟಾಯ್ತು ಅಂತಂದ್ರೆ, ಪಾಠ ಕಲಿತು ಅಂತಂದ್ರೆ ಮುಗೀತು, ಅಲ್ಲಿಗೆ ಆ ಕರ್ಮ ಫಿನಿಶ್ ಅಂತ ಅರ್ಥ. ಈಗ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯ ಮಾಡ್ತಾರೆ ಅಂತ ಅಂತಾರೆ. ಈಗ ಹುಡುಗಿ ಎಲ್ಲ ಹೊಟ್ಟಿರ್ತಾಳೆ, ಹುಡುಗ ಎಲ್ಲ ಹೊಟ್ಟಿರ್ತಾನೆ, ಆ ಗಂಡು ಹೆಣ್ಣು ಸೇರ್ತಾರೆ, ಮದುವೆ ಆಗ್ತಾರೆ, ಸಂತೋಷವಾಗಿರ್ತಾರೆ. ಕೆಲವೊಂದೆಲ್ಲ ವಂಡರ್ಫುಲ್ ಲವ್ ಸ್ಟೋರೀಸ್. ಈ ಮದುವೆ ಅಂತಕ್ಕಂಥದ್ದು ಓಕೆ, ನನಗಿಷ್ಟ ಬಂತು, ನಾನು ಅವಾಗ ಯಾರನ್ನು ಬೇಕೋ ನೋಡಿ ಮದುವೆ ಆಗ್ತೀನಿ ಅನ್ನೋದ, ಅಥವಾ ಅದೊಂದು ಕಾರ್ಮಿಕ್ ಬಾಂಡ್? ಅದೊಂದು ಕಾರ್ಮಿಕ ಬಂಧನ ಅಂತ ಕರೀತಾರ, ಅಥವಾ ಇಲ್ಲ ನಾವು ಯಾರನ್ನು ಬೇಕೋ ಚೂಸ್ ಮಾಡ್ಕೊಂಡು ನಾವು ಮದುವೆ ಆಗ್ಬೋದು ಅಂತನ? ಮದುವೆ ಅನ್ನೋದು ಬೈ ಚಾಯ್ಸ್ ಅಥವಾ ಅದು ನಮ್ಮ ಪೂರ್ವಜನ್ಮದ್ದೇ ಕರ್ಮ ಅನುಸಾರ ನಮ್ಗೆ ಸಿಗ್ತಾರ ಪಾರ್ಟ್ನರ್ ಅಂತ ಒಂದು ಡೌಟ್ ತುಂಬಾ ಜನಕ್ಕೆ ಇದು ಕೇಳಿದ್ದಾರೆ. ಇವ್ರು ಯಾರು, ನನ್ನ ಪಾರ್ಟ್ನರ್ ಯಾರಿದ್ದಾರೆ, ಅದು ಕಾರ್ಮಿಕ್ ಪಾರ್ಟ್ನರ, ಸೋಲ್ಮೇಟ, ಏನಿದು ಅಂತ. ನೋಡಿ, ನಿಮ್ಮ ಮದುವೆನ ನೀವೇ ನೋಡ್ಕೊಳ್ಳಿ. ಆ ಮದುವೆ ನಿಮ್ಮ ಚಾಯ್ಸ್ದೇ ಆಗಿರ್ಲಿ ಅಥವಾ ಕರ್ಮಾನುಸಾರನೇ ಸಿಕ್ಕಿರ್ಲಿ, ಆಲ್ವೇಸ್ 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 ಯುವರ್ ಪಾರ್ಟ್ನರ್ ಇಸ್ ಗ್ರೋಯಿಂಗ್ ಯು, ಎವರ್ ಗ್ರೋಯಿಂಗ್ ಯು. ನಿಮ್ಗೆ ಜಗಳಗಳು ಇಲ್ಲದೆ ಇರೋ ಮದುವೆ ಇದೆಯಾ? ಖಂಡಿತ ಇಲ್ಲ. ಅದು ನಿಮ್ಗೆ ನೀವೇ ಸುಳ್ಳು ಹೇಳ್ಕೋತಾ ಇರ್ತೀರ, ಇಲ್ಲಪ್ಪ ನನ್ನ ಹಸ್ಬೆಂಡ್ದು ಲೈಫ್ ಸೂಪರ್ ಇದೆ. ಆ ಸೂಪರ್ ಆಗಕ್ಕೆ ಎಷ್ಟು ವರ್ಷ ನೀವು ಹೆಣಗಾಡ್ಬೇಕಾಯ್ತು, ಎಷ್ಟು ವರ್ಷ ನಿಜವಾಗ್ಲೂ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಯೋಚನೆ ಮಾಡಿ. ಸೊ ನಮ್ಮ ಫ್ರೀ ವಿಲ್ ಇರತ್ತೆ. ಈ ಜನ್ಮದಲ್ಲಿ ನಾವು ಯಾರನ್ನ ಚೂಸ್ ಮಾಡ್ಕೋಬಹುದು, ಅದು ನಮ್ಮ ಫ್ರೀ ವಿಲ್, ಅಂದ್ರೆ ನಮ್ಮ ವಿಲ್ ಪ್ರಕಾರ ನಾವು ಚೂಸ್ ಮಾಡ್ಬೋದು. ಆ ಚೂಸ್ ಮಾಡ್ತೀವಲ್ವಾ, ಅದ್ರಲ್ಲಿ ಏನೇನಾಗತ್ತೆ ಅದು ನಮ್ಮ ಕರ್ಮ ಆಗಿರತ್ತೆ.
ಸೊ ಬೈ ಚಾಯ್ಸ್ ನಾನು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡೆಪ್ಪ ಅಂತಂದ್ರೆ ಅವರು ನನಗೆ ಹೇಗೆ ಟಾಕ್ಸಿಕ್ಕಾ ಅಥವಾ ಇದನ್ನ ನಾನು ಹೋಗ್ಬೇಕು ಅನ್ಸ್ತಾ ಇದೆಯಾ, ಟಾರ್ಚರ್ ಆಗ್ತಿದ್ಯಾ? ಎಷ್ಟೊಂದು ಜನ 40-50 ವರ್ಷದಿಂದ ಅವರಿಗೆ ಡಿವೋರ್ಸೇ ಸಿಕ್ಕಿರಲ್ಲ. ಕೋರ್ಟ್ ಕೇಸ್ ಅಲ್ಲೀತಾ ಇರ್ತಾರೆ. ಮುಂದೆ ಮೂವ್ ಆನೂ ಆಗಕ್ಕಾಗಲ್ಲ, ಇನ್ನೊಬ್ರನ್ನ ಮದುವೆನೂ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳು ಆಗಿರಲ್ಲ, ಕೆಲವೊಬ್ರಿಗೆ ಮಕ್ಕಳಾಗಿರ್ತಾರೆ, ಇದರಲ್ಲಿ ಫುಲ್ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆವಾಗ ಈ ಥರ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಯಾಕೆ ಸ್ಟಾರ್ಟ್ ಆಗತ್ತೆ? ಈಗ ಎಷ್ಟೊಂದು ಜನ ಹಿಡಿದಿಟ್ಕೊಳ್ಳೋ ಒಂದು ಕರ್ಮ ಇರತ್ತೆ. ಅಂದ್ರೆ ಇವ್ರನ್ನ ಬಿಟ್ಟು ಹೋಗ್ಲೇಬಾರ್ದು. ಅಬ್ಯಾಂಡನ್ಮೆಂಟ್ ಇಶ್ಯೂಸ್ ಇರತ್ತೆ, ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಇರತ್ತೆ. ಇವೆಲ್ಲ ವರ್ಡ್ಸ್‌ನ ಬ್ರೌಸ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಸುಮಾರು ಥಿಂಗ್ಸು ನಿಮ್ಗೆ ಅರ್ಥ ಆಗದೆ ಇದ್ರೆ ಬ್ರೌಸ್ ಮಾಡ್ಕೊಳ್ಳಿ. ಏನಿದು ಆಂಕ್ಷಿಯಸ್ ಅಂದ್ರೆ ನನ್ ಬಿಟ್ಟೋಗ್ತಾರೆ ಅಂತ ನಾವು ಅವ್ರಿಗೆ ತುಂಬಾ ಒಂಥರ ಹಿಂಗೆ ಹಿಡ್ಕೊಂಡಿರ್ತೀವಿ. ಅವ್ರಿಗೆ ಬ್ರೀದ್ ಮಾಡಕ್ಕಾಗಲ್ಲ. ಆವಾಗ ಅವ್ರದು ಖಂಡಿತ ಬಿಟ್ಟು ಹೋಗ್ತಾರೆ. ದಟ್ ಸೆಡ್ ಇವಾಗ ಇದೆಲ್ಲ ಕರ್ಮ ನಂದು. ಈ ತರ ಟಾಕ್ಸಿಕ್ ನಂಗೆ ಹೊಡಿತಾರೆ, ಬೈತಾರೆ, ಈ ತರ ಮಾಡ್ತಾರೆ, ಡಿವೋರ್ಸು ಕೊಡಲ್ಲ ಅಂತಂದಾಗ ಅವರು ಹಿಂಗೆ ಇದು ಜಸ್ಟಿಫಿಕೇಶನ್ ಅಲ್ಲ. ಹಂಗಂತ ಎಲ್ಲಾರೂನು ಅಫೇರ್ ಇಟ್ಕೊಳ್ಳಿ ಅಂತ ಅಲ್ಲ. ತಪ್ಪೆ, ಈ ತರ ಮಾಡೋದು ತಪ್ಪೆ. ಆದ್ರೆ ಹೆಲ್ಪ್ಲೆಸ್ನೆಸ್ ಅಥವಾ ಲವ್ ಇನ್ನೆಲ್ಲೋ ಒಂದ್ ಕಡೆ ಸಿಗತ್ತೆ ಅಂದಾಗ ಅದರ ಮೊರೆ ಹೋಗೋ ಜನ ತುಂಬಾ ಇದ್ದಾರೆ. ಆವಾಗ ಏನಾಗತ್ತೆ, ಅದೆಲ್ಲ ಫಿಸಿಕಲ್ ರಿಲೇಶನ್ಶಿಪ್ಸ್ ಇಟ್ಕೊಂಡಾಗ, ಮಲ್ಟಿಪಲ್ ಇಟ್ಕೊಂಡಾಗ, ಅಥವಾ ನೀವು ಪ್ರೀವಿಯಸ್ಲಿ ಈ ಮದುವೆ ಆಗೋಕ್ಕಿಂತ ಮುಂಚೆ ನಿಮ್ದು ಪ್ರೀವಿಯಸ್ಲಿ ತುಂಬಾ ಮಲ್ಟಿಪಲ್ ರಿಲೇಶನ್ಶಿಪ್ಸ್ ಇತ್ತು ಅಂದ್ರೆ ಈ ಲೈಫಲ್ಲಿ ನಿಮ್ಗೆ ಡಿವೋರ್ಸ್ ಆಗೋ ಚಾನ್ಸಸ್ ಇರತ್ತೆ. ಯಾಕೆ? ನೀವು ಆ ಪೀಪಲ್ ಯಾರ್ಯಾರ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡ್ರಿ ಅದೆಲ್ಲ ನಿಮ್ಗೆ ವಾಪಸ್ ಬರತ್ತೆ. ಅವ್ರ ಕರ್ಮ ಬರತ್ತೆ, ಅವ್ರ ನೆಗೆಟಿವ್ ಥಿಂಗ್ಸ್ ಬರತ್ತೆ. ಹಾಗಾಗಿ ಆ ಮದುವೆ ಎಂಡ್ ಆದ್ರೂನು ನಿಮ್ಗೆ ಸಫರಿಂಗ್ ಎಂಡ್ ಆಗಲ್ಲ. ಕೆಲವೊಂದ್ಸಲ ಆ ಮದುವೆ ಎಂಡ್ ಆಗ್ಬಿಟ್ಟಿರತ್ತೆ, ಪದೇ ಪದೇ ನೆನಪು ಬರ್ತಾ ಇರ್ತಾರೆ. ಕೋರ್ಟಲ್ಲಿ ಕೇಸ್ ಇರತ್ತೆ ಅಥವಾ ಕೋರ್ಟಲ್ಲಿ ಕೇಸ್ ಇರಲ್ಲ, ಬಟ್ ಮತ್ತೆ ವಾಪಸ್ ರೀಮ್ಯಾರೇಜ್ ಕೂಡ ಆಗ್ತಾರೆ. ಎಷ್ಟೊಂದು ಜನ ಮದ್ವೆನ ಬಿಟ್ಟು ಮತ್ತೆ ಡಿವೋರ್ಸ್ನೆಲ್ಲ ವಿಡ್ರಾ ಮಾಡ್ಕೊಂಡು ರೀಮ್ಯಾರೇಜ್ ಆಗ್ತಾರೆ, ಅಥವಾ ಡಿವೋರ್ಸೇ ಆಯ್ತು ಮತ್ತೆ ಮದುವೆ ಆಗೋ ಚಾನ್ಸಸ್ ಇರತ್ತೆ. ಆ ಥರನೂ ಇದ್ದಾರೆ. ಮಕ್ಕಳಿಗೋಸ್ಕರ ಕೆಲವೊಬ್ರು ಬದುಕ್ತಾ ಇರ್ತಾರೆ. ಆವಾಗ ಸಮಾಜ ಏನನ್ನತ್ತೆ ಅಂತ ಹೆದರಿ ಒಟ್ಟಿಗೆ ಇರ್ತಾರೆ. ಸೊ ಇದೆಲ್ಲದಕ್ಕೂ ಕಾರಣ ನಿಮ್ಮ ಕರ್ಮ. ಮತ್ತೆ ಅದೇನ್ ಕಲಿಬೇಕಿತ್ತು ಆ ರಿಲೇಶನ್‌ಶಿಪ್ಪಲ್ಲಿ ಅದನ್ನ ಕಲಿಯೋವರೆಗೂ ನಿಮ್ಗೆ 40 ವರ್ಷ ಆಗ್ಲಿ, 50 ವರ್ಷ ಆಗ್ಲಿ ಆ ಸಂಬಂಧ ನಿಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಅಕಸ್ಮಾತ್ ಬಿಟ್ಟು ಹೋಯ್ತು, ನೀವು ಇನ್ನೊಂದು ಪರ್ಸನ್‌ನ ನೀವು ಏನು ಅಟ್ರಾಕ್ಟ್ ಮಾಡ್ಕೊಂಡಿರ್ತೀರಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಅದು ಆ ಪರ್ಸನ್‌ದು ಕರ್ಮ. ಮತ್ತೆ ಪಾಸ್ಟ್ ಲೈಫಲ್ಲಿ ಇವ್ರು ನಿಮ್ಗೆ ಅನ್‌ಫಿನಿಶ್ಡ್ ಲವ್‌ನ ಹೇಳಿದ್ನಲ್ವಾ, ಅವರೆಲ್ಲ ಆ ಥರ ಅನ್‌ಫಿನಿಶ್ಡ್ ಲವ್‌ನ ನಿಮ್ಗೆ ಕೊಡಕ್ ಬರ್ತಾರೆ. ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅಂದ್ರೆ ಡಿವೋರ್ಸ್ ಇಸ್ ಆಲ್ವೇಸ್ ಆನ್ ಆಪ್ಷನ್. ಬಟ್ ಇದೆಲ್ಲ ಏನು ನೀವು ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ಬಿಟ್ಟು ನಾನು ಇದನ್ನ ಪಾಠ ಕಲ್ತು ಇದನ್ನ ವರ್ಕ್ ಮಾಡ್ತೀನಿ ಅಂತಂದ್ರೆ ಅದು ಬೇರೆ. ಆ್ಯಂಡ್ ಇನ್ನೊಬ್ರು ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ತುಂಬಾ ಜೀವ ಹೋಗೋ ಥರ ಎಲ್ಲ ಹೊಡೆದು ಎಷ್ಟೊಂದು ಹೆಣ್ಮಕ್ಳದ್ದು ಮತ್ತೆ ಗಂಡ್ಮಕ್ಳದ್ದು ಬಾಳೆ ಹಾಳಾಗ್ಬಿಟ್ಟಿದೆ ಮದುವೆಯಿಂದ. ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಗಂಡಸರುನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರ್ದಿಟ್ಬಿಟ್ಟು, ನನಗೆ ಆಗ್ತಾ ಇಲ್ಲ, ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂತ. ಎಷ್ಟೊಂದು ಹೆಣ್ಮಕ್ಳನ್ನ ಏನೇನೋ ಆಗ್ ಹೋಗ್ತಾ ಇದೆ ಜೀವನದಲ್ಲಿ ಮದುವೆ ಅನ್ನೋ ಒಂದು ರೀಸನ್ ಇಂದ. ಇದು ನಿಮ್ಮ ಅನ್‌ಫಿನಿಶ್ಡ್ ಕರ್ಮ. ಆ್ಯಂಡ್ ಇದರಿಂದ ಆಚೆ ಬರ್ಲಿಕ್ಕೆ ನಾವು ಹೋದ ಜನ್ಮದ ಹೀಲಿಂಗ್ ಮಾಡಬೇಕು, ಮತ್ತೆ ನಮ್ಮ ಈ ಜನ್ಮದ ಹೀಲಿಂಗ್ ಮಾಡಬೇಕು. ಹೇಗೆ ಹೀಲಿಂಗ್ ಮಾಡೋದು? ಒಂದು ಓಪನ್ ಪ್ರೇಯರ್ ಆಗ್ಲೇ ಹೇಳದ್ನಲ್ಲ, ಅದನ್ನೇ ಮಾಡ್ಬೋದು. ಅಥವಾ ಎಕ್ಸ್ಟರ್ನಲಿ ನಮ್ಮ ಥರ ಯಾರಾದರೂ ಹೀಲರ್ ನಿಮಗೆ ಕನೆಕ್ಷನ್ ಆಯ್ತಪ್ಪ ಅಂದ್ರೆ ಹೀಲಿಂಗ್ಸ್‌ನ ನೀವು ಮಾಡ್ಕೊಂಡು ಅದನ್ನ ಕಟ್ ಮಾಡ್ಬೇಕು. ಈಗ ದಾರ ಕನೆಕ್ಷನ್ ಇದೆ ಅಂದ್ರೆ ಕಟ್ ಮಾಡ್ಕೋಬೇಕು ಆ ದಾರ. ಆವಾಗ ಆ ಕನೆಕ್ಷನ್ ಕಟ್ ಆಗತ್ತೆ. ಈಗ ಎಷ್ಟೋ ನೆಗೆಟಿವ್ ಕರ್ಮಗಳು ಕೂತ್ಕೊಂಡ್ ಬಂದಿರ್ತಾರ ಅಂತ ಇಟ್ಕೊಳ್ಳು, ಅದನ್ನ ಹೇಗೆ ಕ್ಲಿಯರ್ ಮಾಡೋದು? ಇವಾಗ ನೆಗೆಟಿವ್ ಕರ್ಮ ಅನ್ನೋದನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು? ಬರೀ ಹೀಲಿಂಗೇ ಮಾಡ್ತಾ ಇರೋದಾ? ಎಕ್ಸ್ಟರ್ನಲ್ಲಿ ಕೆಲವು ಲಕ್ಷ ಕೊಟ್ಟು ಬರೀ ಬೇರೆಯವ್ರ ಹತ್ರ ಹೀಲಿಂಗೇ ಮಾಡ್ತಾ ಇರೋದಾ? ಒಳಗಡೆ ನಾವೇನಾದ್ರೂ ಮಾಡಿ ಬದಲಾವಣೆ ಮಾಡ್ಕೋಬೋದಾ? ಖಂಡಿತ ಮಾಡ್ಕೋಬಹುದು. ಒಂದು, ನಾನೇ ತಪ್ಪು ಮಾಡಿದ್ದಲ್ಲಿ ನನ್ನನ್ನೇ ನಾನು ಫಸ್ಟ್ ಕ್ಷಮಿಸ್ಕೋಬೇಕಲ್ವಾ? ಎಷ್ಟೊಂದ್ ಸಲ ನಾವು ನಮ್ಮನ್ನೇ ನಾವು ಪ್ರೀತಿ ಮಾಡಲ್ಲ, ಕ್ಷಮಿಸಲ್ಲ. ನಮ್ಮನ್ ಮೇಲೆ ನಾವೇ ಎಷ್ಟೊಂದು ಹಾರ್ಶ್ನೆಸ್ ಯೂಸ್ ಮಾಡ್ಕೋತೀವಿ, ಗಿಲ್ಟ್ ಮಾಡ್ಕೋತೀವಿ ನಮ್ಮ ಮೇಲೆ ನಾವೇ. ಸೊ ಇವೆಲ್ಲ ಆಯ್ತಪ್ಪ, ಇವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಎಲ್ಲ ಆಯ್ತು. ಏನ್ ಸಮಸ್ಯೆ ಆಯ್ತು ಅಲ್ಲಿ? ಬಿಡಕ್ಕಾಗ್ತಾ ಇಲ್ಲ, ಇಟ್ಕೊಳಕ್ಕಾಗ್ತಾ ಇಲ್ಲ, ಆ ಥರದ್ದೇನೋ ಪರಿಸ್ಥಿತಿ ಬಂತಪ್ಪ. ಹೋದ ಜನ್ಮದಲ್ಲಿ ಇವ್ರು ನಿಮ್ದೇನೋ ಲವರ್ ಆಗಿದ್ರು, ಆಯ್ತು. ಹಂಗಂತ ನಾವು ಇದೇ ನೆಗೆಟಿವೇ ಮಾಡ್ಕೊಂತ ಹೋಗೋದಾ? ಇಲ್ಲ. ಎಂಡ್ ಒನ್ ಥಿಂಗ್ ನಾನು ಹೇಳೋದು, ಆಗ್ತಾ ಇಲ್ವಾ? ಕಾಯಿರಿ. ಇದನ್ನ ಎಂಡ್ ಮಾಡಕ್ಕೆ ಕಾಯಿರಿ. ಯಾಕಂದ್ರೆ ವಿದೌಟ್ ಎಂಡಿಂಗ್ ಇಫ್ ಯು ಗೋ ಟು ಅನದರ್ ಯು ವಿಲ್ ಹ್ಯಾವ್ 2 ಕರ್ಮಾಸ್ ಟು ಡೀಲ್ ವಿತ್. ಅದು ನಿಮ್ಗೆ ವರ್ಸಾಗಿ ಆಕ್ಟ್ ಆಗತ್ತೆ. ಸೊ ಒಂದು ಮುಗಿದ ಮೇಲೆ ಆಮೇಲೆ ನೀವು ಮುಂದಿಂದಕ್ಕೆ ಮುಂದುವರಿಯಿರಿ. ಆಮೇಲೆ ನಿಮ್ಮ ಮೇಲೆ ಏನೇನ್ ನಿಮ್ಗೆ ಗಿಲ್ಟ್ ಇದೆ ಅದನ್ನೆಲ್ಲ ಆಚೆ ತಗೊಂಡ್ ಬಂದು ಹೀಲ್ ಯುವರ್ ಸೆಲ್ಫ್. ಇಟ್ಸ್ ಓಕೆ, ನಾವು ಮನುಷ್ಯರು, ನಾವು ಖಂಡಿತ ತಪ್ಪು ಮಾಡ್ತೀವಿ.
ಹಂಗಂತ ಆ ತಪ್ಪು ಮಾಡಿದ್ದಕ್ಕೆ ನಾವು ಜೀವಾವಧಿ ಶಿಕ್ಷೆ ನಾವು ಕೊಟ್ಕೊಂತ ಇರೋದಾ? ಇಲ್ಲ. ನಾವು ಏನನ್ನ ಸರಿ ಮಾಡಕ್ಕೆ ಆಗತ್ತೆ ನಮ್ಮ ಕೈಲಾದಷ್ಟು, ನಮ್ಮ ಎಲ್ಲ ಸುತ್ತಲೂ 10 ಜನನ ನಾವು ಬದಲಾಯಿಸಕ್ಕಾಗಲ್ಲ. ನಮ್ಮನ್ನ ನಾವು ಬದಲಾಯಿಸ್ಕೊಂಡು ಒಳ್ಳೆ ರೀತಿ ಓಕೆ ನನ್ಗೆ ಒಳ್ಳೆ ದಾರಿ ಗೊತ್ತಿರ್ಲಿಲ್ಲ, ನಾನು ತಪ್ಪು ಮಾಡಿದೆ. ಒಳ್ಳೆ ದಾರಿ ಗೊತ್ತಾಯ್ತಾ ಫೈನಲಿ? ಆ ಒಳ್ಳೆ ದಾರಿಯಲ್ಲಿ ಹೋಗಿ. ಆ ರೀತಿಯಿಂದ ನೀವು ನೆಗೆಟಿವ್ ಕರ್ಮನ ತಿದ್ಕೋಬೋದು. ದುಡ್ಡಿಂದೇನಾದ್ರೂ ನಾವು ಮೋಸ ಮಾಡಿದ್ದೀರಾ, ಲ್ಯಾಂಡ್‌ದೇನಾದ್ರೂ ಮೋಸ ಮಾಡಿದ್ದೀರಾ, ಅಥವಾ ನಿಮ್ಗೇನಾದ್ರೂ ಮೋಸ ಆಗಿದ್ಯಾ? ನಾವೇ ಏನಾದ್ರೂ ಹೋದ ಜನ್ಮದಲ್ಲಿ ಮೋಸ ಮಾಡಿ ಈಗ ನಾವು ಅದೆಲ್ಲ ಅನುಭವಿಸ್ತಾ ಇದೀವ, ಅದನ್ನ ಕ್ಲಿಯರ್ ಮಾಡೋದು ಹೇಗೆ? ತುಂಬಾ ಈಸಿ. ಒಂದು ಫಾರ್ಗಿವ್‌ನೆಸ್ ಪ್ರೇಯರ್ ಅಷ್ಟೇನಾ? ಅದೊಂದೇ ಮಾಡ್ತಾ ಕೂಡೋದಾ? ಇಲ್ಲ. ಈಗ ನೀವು ಒಳ್ಳೆ ಥಿಂಗ್ಸ್ ಮಾಡ್ತಾ ಹೋಗಿ. ಒಬ್ರಿಗೆ ಒಳ್ಳೇದ್ ಮಾಡಿ, ನಿಮ್ಗೆ ಗೊತ್ತಿಲ್ದಿರೋರ್ಗೆ ಹೋಗಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಿ. ಎಷ್ಟೊಂದ್ ಜನರ ಹತ್ರ ಊಟ ಇರಲ್ಲ, ಇರಕ್ ಮನೆ ಇರಲ್ಲ. ನಿಮ್ಮ ಹತ್ರ ಎಷ್ಟಾಗತ್ತೋ ಕೈಲಾದಷ್ಟು ಅದನ್ನು ಜಾಸ್ತಿ ಮಾಡ್ಬಾರ್ದು. ನನಗೆ ಇಲ್ದಂಗೆ ಮಾಡ್ಕೊಂಡ್ರೆ ಅದು ಸಹಾಯ ಆಗೋದಿಲ್ಲ. ನನಗೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೊಬ್ರಿಗೆ ಸಹಾಯ ಮಾಡೋದು. ಹೀಲಿಂಗ್ ಕಲ್ತ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ನೀವೇ ಹೀಲರ್ಸ್ ಆಗಿ ಹೀಲಿಂಗ್ ಕಲ್ತ್ಕೊಳ್ಳಿ. ಅದರಿಂದನೂ ನೆಗೆಟಿವ್ ಕರ್ಮನ ಕಡಿಮೆ ಮಾಡ್ಕೋಬೋದು.